ನಮಸ್ಕಾರ ಸ್ನೇಹಿತರೆ. ವಾಸ್ತು ದೋಷದಿಂದ ಮನೆಯ ಸದಸ್ಯರಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. 2 ಡೇಸ್ ಬ್ಯಾಕ್ ನಾನು ಆ ಮನೆಗೆ ಹೋಗಿದ್ದೆ. ಬಟ್ ಆದರೆ ಅವರು ವೀಡಿಯೋ ಮಾಡ್ಕೊಳೋಕ್ಕೆ ಬಿಡಲಿಲ್ಲ. ಬೇಡ, ಸ್ವಲ್ಪ ಜನಕ್ಕೆಲ್ಲ ಮತ್ತೆ ಒಂಥರ ಇದಾಗ್ಬಿಡುತ್ತೆ, ನಮಗೆ ಸರಿಯಾಗಲ್ಲ ಅಂತ ಹೇಳಿ ಅವರು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಆ ಕಾರಣಕ್ಕಾಗಿ ನಾನು ಈ ರೀತಿಯಾಗಿ ಸ್ಕೆಚ್ಚನ್ನು ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ. ಏನಾಗುತ್ತೆ ಅಂದರೆ, ಮನೆಯ ಸದಸ್ಯರಿಗೆ ಗಂಡು ಮಗನಿಗೆ ಕ್ಯಾನ್ಸರ್ ಆಗಿದೆ, ಒಬ್ಬರಿಗೆ ಡಯಾಲಿಸಿಸ್ ಬಿದ್ದಿದ್ದಾರೆ ಹೆಣ್ಮಗು, ಇನ್ನು ತಾಯಿಗೆ ಬಂದು ಸ್ಟ್ರೋಕ್ ಆಗಿದೆ, ಆಮೇಲೆ ತಂದೆ ಬಂದು ಸಡನ್ನಾಗಿ ತೀರ್ಕೊಂಡು ಹೋಗಿರುತ್ತೆ. ಇನ್ನು ಅಂದರೆ ಚೆನ್ನಾಗೇ ಇದ್ದಂತಹ ಮನುಷ್ಯ ಸಡನ್ನಾಗಿ ಹೋಗಿರುವಂಥದ್ದು. ಬಿಡಿ, ಹುಟ್ಟು ಸಾವು ಅದೆಲ್ಲ ದೇವರ ಒಂದು ಆಟ ಅಂತ ಹೇಳಿ ನಾವು ತಿಳ್ಕೊಂಡಿರ್ತೀವಿ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ, ದುಡಿಯೋ ದುಡ್ಡೆಲ್ಲ ಬರೀ ಆಸ್ಪತ್ರೆಗೆ ಖರ್ಚಾಗ್ತಾ ಇದೆ. ದುಡಿತಾ ಇರೋದು ಒಬ್ಬನೇ ಹುಡುಗ, ಅನಾರೋಗ್ಯ ಸಮಸ್ಯೆ ಇರೋದು 3 ಜನಕ್ಕೆ. ಏನು ಕ್ಯಾನ್ಸರ್ ಕಾಯಿಲೆ ಏನಿದೆ, ಆ ವ್ಯಕ್ತಿಯ ಹೆಂಡತಿ ಮಕ್ಕಳು ಕೂಡ ಬಿಟ್ಟೋಗಿದ್ದಾರೆ, ಅವನಿಂದ ದೂರ ಆಗಿದ್ದಾರೆ. ನೋಡಿ, ಈ ಥರ ಸಮಸ್ಯೆಗಳು ನಾವು ಅನ್ಕೋಬೋದು, ಯಾರೋ ಪಾಠ ಮಾಡಿಸಿರ್ಬೇಕು, ಅಥವಾ ಇನ್ನೊಂದು ಯಾವುದೋ ದೇವ್ರ ಕಾಟ ಇರಬೇಕು, ಮತ್ತೊಂದು ಏನೇನೋ ಹೇಳ್ತಾರೆ. ಬಟ್ ಆದರೆ ಅದು ಯಾವುದು ಕೂಡ ಅಲ್ಲ. ನಾನೆಲ್ಲ ಅವ್ರ ಜಾತಕವನ್ನು ಪರಿಶೀಲನೆ ಮಾಡಿದ್ದೀನಿ. ಮಾಟ ಮಂತ್ರದ ಸಮಸ್ಯೆಗಳು ಕೂಡ ಇಲ್ಲ ಪ್ರಶ್ನೆ ಹಾಕಿ ನೋಡಿದಾಗ. ಇನ್ನು ಅವ್ರ ಮನೆ ಅಂತ ಬಂದಾಗ ಹೋಗಿ ನೋಡಿದಾಗ ಆ ಮನೆಯಲ್ಲಿ ಆಗಿರುವಂತಹ ಅವರೇ ಕೈಯಾರೆ ಮಾಡ್ಕೊಂಡಿರುವಂಥ ಕೆಲವು ತಪ್ಪುಗಳಿಂದ ಆ ರೀತಿಯಾಗಿ ಆಗ್ತಾಯಿದೆ. ನೋಡಿ, ಅದಕ್ಕೆ ಹೇಳೋದು, ಮನೆ ಕಟ್ಟೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ. ಅದಕ್ಕೆ ಹತ್ತಿರದಲ್ಲಿರುವಂತಹ ನಿಮ್ಮ ಯಾರೇ ಮನೆ ಕಟ್ಟಬೇಕಾದರೂ ಕೂಡ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಜ್ಯೋತಿಷಿಗಳನ್ನು ಅಥವಾ ವಾಸ್ತುಶಾಸ್ತ್ರವನ್ನು ಬಲ್ಲಂಥವ್ರನ್ನು ಸರಿಯಾದಂತಹ ಮಾಹಿತಿಯನ್ನು ತಗೊಂಡು ನೀವು ಮನೆಯನ್ನು ನಿರ್ಮಾಣ ಮಾಡಿ. ಮನೆ ಕಟ್ಟೋ ವಿಚಾರದಲ್ಲಿ ಮಾತ್ರ ಒಬ್ಬರಲ್ಲ ಇಬ್ಬರಲ್ಲ, ಒಂದು 10 ಜನಕ್ಕೆ ರೆಫರೆನ್ಸನ್ನು ಮಾಡಿ ಸರಿಯಾಗಿ ತಿಳ್ಕೊಂಡಿರೋ ಹತ್ರ ನೀವು ಮನೆ ಬಗ್ಗೆ ವಿಚಾರಗಳನ್ನು ಪಡ್ಕೊಂಡು ವಾಸ್ತು ಪ್ರಕಾರವಾಗಿ ಕಟ್ಕೊಳ್ಳೋದ್ರಿಂದ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ. ಆ ಮನೆಯ ಸದಸ್ಯರ ನೆಮ್ಮದಿ ಇರುತ್ತೆ, ಒಂದು ಸುಖವಾದ ಜೀವನವನ್ನು ಮಾಡ್ಬೋದು. ಮನೆ ಅನ್ನೋವಂಥದ್ದೇ ನೆಮ್ಮದಿಗೋಸ್ಕರ ಹೋಗುವಂಥದ್ದು. ಆ ಮನೆಯಲ್ಲಿ ವಾಸ ಮಾಡೋದೇ ನೆಮ್ಮದಿ, ಸುಖ, ಶಾಂತಿಗೆ. ಅಂಥದ್ರಲ್ಲೇ ಬರೀ ಈ ಥರ ಅನಾರೋಗ್ಯ ಸಮಸ್ಯೆಗಳಾದರೆ ತುಂಬ ಕಷ್ಟ ಆಗುತ್ತೆ. ನೋಡೋಣ ಅವ್ರ ಮನೆ ಯಾವ ರೀತಿಯಾಗಿದೆ ಅಂತೇಳಿ ನೋಡ್ಕೊತ ಹೋಗೋಣ. ನೋಡಿ, ಇಲ್ಲಿ ಇದು ಉತ್ತರದ ದಿಕ್ಕಿನಲ್ಲಿ ಇರುವಂತಹ ರಸ್ತೆ. ಓಕೆ, ಅವರು ಮನೆಯನ್ನು ಕಟ್ಟಿರೋದು ಇಷ್ಟರ ಸೈಟ್ ಇದೆ, 90 ಅಡಿ ಉದ್ದ, 25 ಅಡಿ ಅಗಲ. ಅವರು ಏನು ಮಾಡಿದ್ದಾರೆ, ಸರಿಯಾಗಿ ಈ ರೀತಿಯಾಗಿ ಕಟ್ಕೊಂಡಿದ್ದಾರೆ. ಓಕೆ, ನೋಡಿ, ಇದು ದಕ್ಷಿಣ, ಉತ್ತರ, ಪಶ್ಚಿಮ ಮತ್ತು ಪೂರ್ವ. ಇನ್ನೇನು ಮಾಡ್ಕೊಂಡಿದ್ದಾರೆ ಇಷ್ಟರಲ್ಲಿ, ಇದು ಅವ್ರದ್ದು ಜಾಗ. ಇದು 90 ಅಡಿ ಹಿಂಗೆ ಉದ್ದ, 90 ಅಡಿ ಉದ್ದ, 25 ಅಡಿ ಅಗಲ. ಇಷ್ಟರಲ್ಲಿ ಏನು ಮಾಡಿದ್ದಾರೆ ಅವರು, ಈ ಪೂರ್ವದ ಭಾಗದಲ್ಲಿ 4 ಅಡಿ ಬಿಟ್ಟಿದ್ದಾರೆ ಗ್ಯಾಪನ್ನು, ಮತ್ತು ಪಶ್ಚಿಮದಲ್ಲಿ 3 ಅಡಿಯನ್ನು ಜಾಗವನ್ನು ಬಿಟ್ಟಿದ್ದಾರೆ. ಇಷ್ಟನ್ನು ಬಿಟ್ಟುಕೊಂಡವರು ಈ ರೀತಿಯಾಗಿ ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಈ ಉತ್ತರ ಭಾಗದಲ್ಲಿ, ಉತ್ತರ ಈಶಾನ್ಯ ಭಾಗ ಅಂತೀವಿ ಇದನ್ನು. ಈ ಉತ್ತರ ಈಶಾನ್ಯ ಭಾಗದಲ್ಲಿ ಮುಖ್ಯ ದ್ವಾರವನ್ನು ಅವರು ಮಾಡ್ಕೊಂಡಿದ್ದಾರೆ. ಮುಖ್ಯ ದ್ವಾರ
ಅದಾದ ನಂತರ ಇಲ್ಲಿ ಹಾಲ್ ಬರುತ್ತೆ. ಇಷ್ಟು ಕೂಡ ಹಾಲಿಗೆ ಸೇರುತ್ತೆ. ಇಲ್ಲಿಂದ ಎಂಟ್ರೆನ್ಸ್ ಈ ಕಡೆ ಹಿಂದ್ಗಡೆ ಹೋಗೋದಕ್ಕೆ. ಇಲ್ಲೊಂದು ಬೆಡ್ರೂಮ್ ಇದೆ. ಬೆಡ್ರೂಮ್ ಓಕೆ, ಒಂದು ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಬೆಡ್ರೂಮ್ ಇದೆ. ಅದಾದಮೇಲೆ ಇಲ್ಲಿ ಕಿಚನನ್ನು ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ. ಹಾಲಲ್ಲಿ ಇದು ಹಾಲಾದರೆ ಈಗ ಬಂದರೆ ಇಲ್ಲಿಗೊಂದು ಕಿಚನ್ ಕರೆಕ್ಟಾಗಿ ಅಗ್ನಿ ಮೂಲೆಗೆ ಕಿಚನನ್ನು ಮಾಡ್ಕೊಂಡಿದ್ದಾರೆ. ಇದು ಒಳ್ಳೆಯದು. ಅಡುಗೆ ಮನೆ, ಇದಕ್ಕೊಂದು ಡೋರು. ಓಕೆ, ಈ ರೀತಿಯಾಗಿ ಇದೆ. ಹಿಂದ್ಗಡೆ ಹೋಗ್ಬೇಕಲ್ಲ, ಹಿಂದ್ಗಡೆ ಹೋಗೋಕೆ ಏನು ಮಾಡಿದ್ದಾರೆ ಅಂದರೆ ಅವರು ಈ ಭಾಗದಲ್ಲಿ ದೇವರ ಮನೆಯನ್ನು ಮಾಡ್ಕೊಂಡಿದ್ದಾರೆ. ಚಿಕ್ಕದಾಗಿ ಒಂದು ದೇವರ ಮನೆಯನ್ನು ಮಾಡ್ಕೊಂಡಿದ್ದಾರೆ. ದೇವರ ಮನೆ ಇದು ಯಾವ ಭಾಗ ಬಂತು ಮನೆಗೆ? ಪಶ್ಚಿಮ ನೈಋತ್ಯ ಭಾಗ, ಈ ಭಾಗ ಬಂತು. ಓಕೆ ನೋಡಿ, ಇದು ನೈಋತ್ಯ, ವಾಯುವ್ಯ, ಈಶಾನ್ಯ, ಆಗ್ನೇಯ. ಓಕೆ, ಇದು ಮನೆಗೆ, ಇದು ಸೈಟ್ ಇದಾಯಿತು. ಇದು ಮನೆಯ ಪಶ್ಚಿಮ ನೈಋತ್ಯ ಭಾಗದಲ್ಲಿ ದೇವರ ಮನೆಯನ್ನು ಮಾಡಿದ್ದಾರೆ. ಫಸ್ಟು ಹೊಡೆತ ಬಿತ್ತು ಅಲ್ಲಿ. ಓಕೆ, ಇನ್ನು ಈಗ ಹೋದಾಗ ಹಿಂದ್ಗಡೆಗೆ ಒಂದು ಬಾಗಿಲು ಬೇಕಲ್ವಾ? ಇಲ್ಲೊಂದು ಚಿಕ್ಕದೊಂದು ಬಾಗಿಲನ್ನು ಮಾಡಿಕೊಂಡು ಹಿಂದ್ಗಡೆಗೆ ಹೋಗಿದ್ದಾರೆ. ಇದೇನಾಯಿತು? ಈ ಭಾಗ ದಕ್ಷಿಣ ನೈಋತ್ಯ ಆಯಿತು. ದಕ್ಷಿಣ ನೈಋತ್ಯ ಡಿಗ್ರಿ ಮಾತ್ರ ಸಖತ್ತಾಗಿದೆ. ಡಿಗ್ರಿ ಮಾತ್ರ ಸೂಪರ್. ಓಕೆ, ಮಾಡ್ಕೊಂಡಿರೋ ತಪ್ಪುಗಳು ಈ ರೀತಿ ದಕ್ಷಿಣ ನೈಋತ್ಯದಲ್ಲಿ ಬಾಗಿಲನ್ನು ಇಟ್ಕೊಂಡಿದ್ದಾರೆ, ಅಂದರೆ ಹಿಂದ್ಗಡೆ ಬಾಗಿಲು. ಇನ್ನು ಟಾಯ್ಲೆಟ್ ರೂಮು ಬಚ್ಚಲು ಮನೆ ಅಂತ ಬಂದಾಗ ಅದು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಅವರಿಗೆ ಹೊಡೆತ ಬಿದ್ದಿದ್ದೇ ಇಲ್ಲಿ ನೋಡಿ. ಇಷ್ಟೆಲ್ಲ ಕರೆಕ್ಟಾಗಿತ್ತು. ದೇವ್ರ ಮನೆ ತಪ್ಪು ಮಾಡಿಕೊಂಡ್ರು ಬಿಡಿ, ದೇವ್ರ ಮನೆ ತಪ್ಪು ಮಾಡಿಕೊಂಡ್ರೆ ಇದನ್ನು ತೆಗೆದುಬಿಟ್ಟು ಎಲ್ಲಾದರೂ ವ್ಯವಸ್ಥೆ ಮಾಡ್ಬೋದಿತ್ತು. ಆದರೆ ಅವರು ಮಾಡಿರುವಂತಹ ತಪ್ಪು ಇನ್ನೊಂದೇನು ಅಂದರೆ ಈ ಅಡುಗೆ ಮನೆಯನ್ನು ಸ್ವಲ್ಪ ಬೆಳೆಸ್ಕೊಂಡ್ಬಿಟ್ರು. ಇಷ್ಟಕ್ಕೆ ಕ್ಲೀನಾಗಿ ಫೌಂಡೇಶನನ್ನು ಹಾಕ್ಕೊಂಡು ಇಷ್ಟು ಭಾಗ ಬೆಳೆಸ್ಕೊಂಡು ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಮಾಡಿಕೊಂಡ್ರು. ಪಿಟ್ಟುಗುಂಡಿಯನ್ನು ಇದ್ರ ಕೆಳಗೇ ಮಾಡ್ಕೊಂಡಿದ್ದಾರೆ. ಪಿಟ್ಟನ್ನು ಈ ಅಟ್ಯಾಚ್ ಟಾಯ್ಲೆಟ್ ಇದರಲ್ಲೇ ಮಾಡ್ಕೊಂಡಿದ್ದಾರೆ. ಯಾವಾಗ ಪಿಟ್ಟಲ್ಲಿ ಬಂತೋ ಫಸ್ಟು ಹೊಡೆತ ಬಿದ್ದಿದ್ದೆ ಆ ಮನೆಯ ಯಜಮಾನ ಸಡನ್ನಾಗಿ ತೀರ್ಕೊಂಡಿದ್ದು. ಅದಾದಮೇಲೆ ದೊಡ್ಡ ಮಗನಿಗೆ ಕ್ಯಾನ್ಸರ್ ಬಂದಿತ್ತು. ಕ್ಯಾನ್ಸರ್ ಆಗಿ ಅವ್ರ ಮುಖನೇ ನೋಡೋಂಗಿಲ್ಲ, ಅಂದರೆ ಈ ಹಲ್ಲಲ್ಲಿ ಒಂದು ಸಣ್ಣ ಗಾಯ ಥರ ಆಯ್ತಂತೆ. ಅದಾದಮೇಲೆ ಅವರಿಗೆ ಕ್ಯಾನ್ಸರ್ ಅಂತ ಹೇಳಿ ಗೊತ್ತಾಗಿ ಅದು ಆಪ್ರೇಷನ್ಸ್ ಎಲ್ಲ ಮಾಡಿ ಅವರು ಮೆಡಿಷನನ್ನು ತಗೊಂಡು ಸ್ವಲ್ಪ ಅವರಿಗೆ ತೊಂದರೆಗಳಾಯಿತು. ಈ ಒಂದು ಇದರಿಂದ ಅಂದರೆ ಕ್ಯಾನ್ಸರನ್ನು ಉತ್ಪತ್ತಿ ಆಯಿತು. ಇನ್ನು ಮನೆಯ ಎರಡನೇ ಮಗಳಿಗೆ ಡಯಾಲಿಸಿಸ್. ಕಿಡ್ನಿಗೆ ಚೆನ್ನಾಗಿದ್ದವರಲ್ಲ ಹೆಂಗಿದ್ರು ಅಂದರೆ ನಾವು ನೋಡ್ದಂಗೆ, ಯಾಕಂದರೆ ನಾವೆಲ್ಲ ಹತ್ತಿರದಲ್ಲಿರೋದ್ರಿಂದ ನಾವು ನೋಡ್ದಂಗೆ ಹಳೆ ಮನೆಯಲ್ಲಿ ತುಂಬ ಚೆನ್ನಾಗಿದ್ದರು. ಯಾವಾಗ ಅವರು ಹೊಸ ಮನೆ ಅಂತ ಕಟ್ಕೊಂಡ್ರೋ ಆ ಕಟ್ಟದಾಗೆ ಬಂದಿದ್ದವರಿಗೆ ಹೊಡೆತಗಳು. ಡಯಾಲಿಸಿಸ್ ಮಾಡಿಸ್ತಾ ಇದ್ದಾರೆ. ವಾರಕ್ಕೆ 3 ಡಯಾಲಿಸಿಸು. ಚಿಕ್ಕ ಏಜು, ಒಂದು 32-33 ವರ್ಷ. 2 ಮಕ್ಕಳಿದ್ದಾರೆ. ಓಕೆ, ಹೆಣ್ಮಗುಗೆ. ಗಂಡ ಆಟೋ ಓಡಿಸ್ಕೊಂಡು ಜೀವನ ಮಾಡಬೇಕು. ಅದರಲ್ಲೇ ಆ ಹೆಂಡ್ತಿನ ಚೆನ್ನಾಗಿ ತೋರಿಸ್ತಾ ಮಾಡ್ತಾ ಇದ್ದಾರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ. ಇನ್ನು ಅವರ ತಾಯಿ ಏನಿದಾರಲ್ಲ, ಈ ಮನೆಯ ಓನರ್ ಇದಾರಲ್ಲ ತಾಯಿ, ಅವರಿಗೆ ಸ್ಟ್ರೋಕ್ ಆಗಿದೆ. ಬಲಗಡೆ ಭಾಗ
ಬಾಯಿ ಹತ್ರ ಸ್ಟ್ರೋಕ್ ಆಗಿದೆ. ಈ ರೀತಿ ಸಮಸ್ಯೆಗಳು ಒಂದು ಮನೆಯಿಂದ ನಾವು ನೋಡ್ಕೋಬೋದು. ಇನ್ನೊಂದು ಮೇಜರ್ ತಪ್ಪೇನು ಅಂದರೆ ಅವರು ಈ ಸಂಪನ್ನು, ನೀರಿನ ಸಂಪ್ ಏನು ಮಾಡಿದ್ದಾರೆ ಅಂದರೆ, ಈ ಮೇನ್ ಡೋರ್ ಏನಿದೆಯಲ್ಲ ಉತ್ತರ ಈಶಾನ್ಯದಿಂದ ಫುಲ್ ತೊಗೊಂಡ್ಬಿಟ್ಟಿದ್ದಾರೆ. ಈ ವಾಯುವ್ಯ ಮೂಲೆ ತನಕ ನೀರಿನ ಸಂಪು, ಇಷ್ಟು ಕೂಡ ನೀರಿನ ಸಂಪು ಮಾಡ್ಕೊಂಡಿದ್ದಾರೆ. ನೀರಿನ ಸಂಪು ಇಷ್ಟೆಲ್ಲ ಮಾಡಿಕೊಂಡ್ರೆ ಆ ಮನೇಲಿ ನೆಮ್ಮದಿ ಇರುತ್ತಾ? ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಮಾಡಬೇಕು ಅನ್ನೋದು. ಅದಕ್ಕೆ ಹೇಳ್ತಾರೆ ಮನೆ ಮುಂದೆ ನೀರು ಮೇಲೆ ನಡೆದ್ರೆ ಶುಭ ಆಗುತ್ತೆ ಅಂತೇಳಿ. ಎಲ್ಲಿಂದ ಶುಭ ಆಯಿತು ಆ ಮನೆಗೆ? ಇನ್ನೊಂದು, ಅಗ್ನಿ ಮೂಲೆ ಪಕ್ಕ ಅಲ್ಲಿ ಇರಬಾರ್ದು ಅಂತ ಪ್ರತಿಯೊಬ್ಬ ವಾಸ್ತುಶಾಸ್ತ್ರವನ್ನು ಬಲ್ಲವರು ಹೇಳಿರ್ತಾರೆ. ಪಿಟ್ಟುಗುಂಡೆ ಅಲ್ಲೆಲ್ಲ ಇರಬಾರ್ದು, ಮಾಡಬಾರ್ದು ಅಂತೇಳಿ. ಆದರೆ ಗೊತ್ತಿಲ್ಲದೇ ನಾವು ಮಾಡ್ಕೊಂಡಿರೋ ತಪ್ಪಿಗೆ ಅವರೇನು ಮಾಡ್ತಾರೆ, ದೇವ್ರು ನಮಗೆ ಒಳ್ಳೆಯದೇ ಮಾಡಲಿಲ್ಲ, ದೇವ್ರು ನಮಗೆ ಕಷ್ಟ ಕೊಡ್ತಾಯಿದ್ದಾರೆ, ದೇವ್ರು ನಮಗೆ ಕೈಯೇ ಹಿಡಿತಾ ಇಲ್ಲ, ಎಷ್ಟು ಅಂತ ಕಷ್ಟ ಕೊಡ್ತಾನೆ ಅಂತ ಹೇಳಿ ದೇವ್ರಿಗೆ ಬೈತಾಯಿದ್ದೀವಿ ಹೊರತು ನಾವು ಮಾಡ್ಕೊಂಡಿದ್ದೀವಿ ತಪ್ಪು, ನಾವೇ ಸರಿಪಡಿಸ್ಕೋಬೇಕು ಅನ್ನೋಂಥದ್ದು ಅವ್ರ ತಲೆಗೆ ಬಂದಿಲ್ಲ. ನಾನು ಹೋಗಿ ಅವರಿಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳಿ ತಿಳಿಸಿ ಸರಿಪಡಿಸ್ಕೋಬೇಕು ಅಂತಲೂ ಕೂಡ ಹೇಳಿದ್ದೀನಿ. ಆದಷ್ಟು ಬೇಗ ಇವೆಲ್ಲ ಕೂಡ ರಿಮೂವ್ ಮಾಡಿಕೊಂಡು ಕೆಲವೊಂದು ಭಾಗದಲ್ಲಿ ಏನು ಬರಬೇಕು ಅದನ್ನೆಲ್ಲ ಮಾಡಿಸಿ ಅವರಿಗೆ ಈ ರೀತಿಯಾಗಿ ಸ್ಕೆಚ್ಚನ್ನು, ಅಂದರೆ ಅದು ತುಂಬ ಇದೆ ಬದಲಾವಣೆ ಮಾಡೋದಿಲ್ಲಿ. ಹಾಗೆ ಜಸ್ಟ್ ಅವ್ರಿಗೆ ಹೇಳಿ ಬಂದಿದ್ದೀನಿ. ಸ್ವಲ್ಪ ದಿವಸ ನಂತರ ಅವರು ಮತ್ತೆ ಕಾಲ್ ಮಾಡಿ ಪ್ಲಾನಿಂಗನ್ನು ಹಾಕ್ಸ್ಕೊಂಡು ನೆಕ್ಸ್ಟ್ ಅದನ್ನು ಇಂಪ್ರೂವ್ಮೆಂಟ್ ಮಾಡಿಸ್ಕೊತೀವಿ ನಾವು ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ, ಎಷ್ಟು ಬೇಗ ಅವರು ಶೀಘ್ರವಾಗಿ ಮಾಡ್ತಾರೋ ಅಷ್ಟು ಬೇಗ ಅವರಿಗೆ ಒಳ್ಳೆಯದನ್ನು ಆ ಮನೆ ಕೊಡುತ್ತೆ. ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ನೆಲೆಸುತ್ತೆ ಆ ಮನೆಯಲ್ಲಿ. ಇದಿಷ್ಟು ಅನುಭವದ ಮಾತು. ಯಾರಿಗಾದರೂ ಡೌಟ್ ಇದ್ದರೆ ಅಥವಾ ಇದು ಸುಳ್ಳು ಅಂತ ಯಾರಾದರೂ ಅಂದರೆ ನಾನೇ ನೇರವಾಗಿ ಕರ್ಕೊಂಡು ಹೋಗ್ತೀನಿ ಆ ಮನೆಗೆ. ಆ ವ್ಯಕ್ತಿ ಹತ್ರನೇ ನೀವು ಮಾತಾಡಿ, ಓಕೆ, ತಿಳ್ಕೋಬೇಕು, ಮಾಡ್ಕೋಬೇಕು. ಯಾಕಂದರೆ ನಾವು ವೀಡಿಯೋದಲ್ಲೇ ಹೇಳ್ಬೋದು ಈ ಥರ ಹಿಂಗಿದೆ ಅಂಥೇಳಿ. ಅನುಭವಿಸ್ತಿರೋದು ಅವ್ರಿಗೆ ಮಾತ್ರ ಗೊತ್ತು. ಅಷ್ಟೊಂದು ಡೌಟ್ ಇದ್ದರೆ, ಯಾರಿಗಾದ್ರೂ ಡೌಟ್ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ. ಈಗ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ನೋಡ್ತೀವಿ ಅಂದರೆ ಖಂಡಿತ ಬರ್ಬೋದು, ಕರ್ಕೊಂಡೋಗ್ತೀನಿ. ಫೋನ್ ಮಾಡ್ಕೊಂಡು ಬನ್ನಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತನ ಆಶೀರ್ವಾದ ಸಿಗಲಿ. ವಾಸ್ತುಶಾಸ್ತ್ರವನ್ನು ನಂಬಿ ಮೋಸ ಹೋಗಬೇಡಿ. ನಮಸ್ಕಾರ.